ಅಯ್ಯೋ ಬೊಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬೊಜ್ಜಿನ ಬಗ್ಗೆ ಸಾಕಷ್ಟು ಮಾತಾಡಿದಾಯ್ತು ಡಾಕ್ಟರ್ ರಮೇಶ್, ಡಾಕ್ಟರ್ ಮೃತ್ಯುಂಜಯ, ಜೊತೆಗೆ ಸಿಹಿಕೈ ಚಂದ್ರು ಅವರು. ಯಾಕೆ ಯಾವ ಅನಿವಾರ್ಯತೆ ಬಂತು ಅವ್ರಿಗೆ ಈ ಬೊಜ್ಜನ್ನು ಕರೆಸ್ಕೊಳ್ಳಿಕ್ಕೆ ಅಂತ, ಯಾವಾಗ ಶುಗರ್ ಅನ್ನುವಂಥದ್ದು ಹೊಡಿಲಿಕ್ಕೆ ಶುರು ಮಾಡ್ತೋ ಎಲ್ಲೋ ಕಡೆಗೆ ಅವ್ರಿಗೂ ಕೂಡ ಮನಸ್ಸಿಗೆ ಅನ್ನಿಸ್ತು ಬಹುಶಃ ಇದೇ ರೀತಿ ಇದ್ದರೆ ಬಹಳ ಕಷ್ಟ ಆಗ್ಬೋದು ಅಂತ. ಹೀಗಾಗಿ ಏನಂತಂದರೆ ಅವರು ಈಗ ಕರೆಸ್ಕೊಂಡು ನನಗೆ ಅನಿಸ್ತಾ ಇದೆ ಮೋಸ್ಟ್ಲಿ ಸಿಹಿಕೈ ಚಂದ್ರ ನೋಡಿದ್ರೆ ಶಿವರಾಜ್ ಕುಮಾರ್ಗೆ ಏನಾದರೂ ಕಾಂಪಿಟೇಷನ್ ಕೊಡೋಕ್ಕೆ ಅವ್ರು ಹಿಂಗೆ ಆಗ್ಬಿಟ್ಟು ಅಂತ. ಇಲ್ಲಪ್ಪ, ನಾನು ಯಾವ ಹೀರೋಗೂ ಕಾಂಪಿಟೇಷನ್ ಕೊಡಲ್ಲ. ಮೇ ಬಿ ವಿಲನ್ಸ್ ಕೊಡ್ತೀನಿ, ಐ ವಾಂಟ್ ಟು ಬಿ ಅ ವಿಲನ್. ಸೊ ಎಸ್ ಚಂದ್ರವ್ರೆ, ಕರೆಸ್ಕೊಂಡು ಬಗ್ಗೆ ಹೇಗೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಬನ್ನಿ, ಅದಕ್ಕಿಂತ ಮೊದಲು ಸಿಂಧು ಇದ್ದಾರೆ, ಫಿಟ್ನೆಸ್ ತಜ್ಞೆ. ಮೇಡಮ್, ಎಲ್ಲ ಕಥೆನ ಕೇಳಿದ್ರಿ, ಏನಂತೀರಿ? ಏನು ಹೇಳೋದಂದರೆ ಎಲ್ಲರೂ ಈ ಬೊಜ್ಜು ಬಗ್ಗೆ ಮಾತಾಡ್ತಾರೆ, ಬಟ್ ಜನರಿಗೆ ಏನಿದು ಬೊಜ್ಜು ಅನ್ನೋದೇ ಗೊತ್ತಿರಲ್ಲ. ಆ್ಯಕ್ಚುಲಿ ಎಲ್ಲಿ ಫ್ಯಾಟ್ ಸ್ಟೋರೇಜ್ ಆಗುತ್ತೆ, ಯಾವುದು ಫ್ಯಾಟ್ ಮೆಟಬಾಲಿಸಮ್ ಏನೂ ಗೊತ್ತಿರಲ್ಲ. ಒಟ್ಟು ತಿಂತಾರೆ, ದಪ್ಪ ಆಗ್ತಾರೆ, ಏನಾದರೂ ಕ್ವಿಕ್ ಫಿಕ್ಸ್ ಬೇಕು ಅವ್ರಿಗೆ. ಹೋಗ್ತಾರೆ ಸ್ಲಿಮ್ಮಿಂಗ್ ಸೆಂಟರ್ಗೆ, ನಂಗೆ ಬೇಗ ಸಣ್ಣ ಆಗಬೇಕು, 1 ಮಂತ್ ಇದೆ ನನ್ನ ವೆಡ್ಡಿಂಗ್ಗೆ, ನಂಗೆ ಸಣ್ಣ ಆಗಬೇಕು ಅಂತಾರೆ, ವಿಚ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ, ಈ ಫಿಟ್ನೆಸ್ ಅನ್ನೋ ಟರ್ಮ್ಗೆ ಮೀನಿಂಗ್ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ. ಬಂದುಬಿಟ್ಟು ನಂಗೆ 1 ಮಂತಲ್ಲಿ 15 kilos ರೆಡ್ಯೂಸ್ ಆಗಬೇಕು ಅಂತಾರೆ. ದಟ್ಸ್ ನಾಟ್ ಹೆಲ್ದಿ. ನೀವು ಹೆಲ್ದಿ ವೇಯಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಅದು ಹೆಲ್ದಿ ವೇಯಲ್ಲೇ ತೊಗೊಂಡೋಗ್ಬೇಕು. ಫಿಸಿಕಲ್ ಆ್ಯಕ್ಟಿವಿಟಿ ನಾವು ಮುಂಚೆಯಿಂದ ನೋಡ್ಕೊಂಡು ಬಂದಿದ್ದೀವಿ. ನಮ್ಮ ಅಜ್ಜಿ ಕಾಲದಿಂದ ಅವ್ರು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರು, ಒಳ್ಳೆ ಲೈಫ್ ಸ್ಟೈಲ್ ಇತ್ತು, ಮುದ್ದೆ ತಿಂತಾಯಿದ್ರು. ಆಮೇಲೆ ಏನಾಗುತ್ತೆ, ಈ ಫಿಟ್ನೆಸ್ಸಲ್ಲೂ ತುಂಬ ಕಾಂಪೊನೆಂಟ್ಸ್ ಇದೆ. ಕಾರ್ಡಿಯೋ ವರ್ಕೌಟ್ ಅಂತ ಇದೆ, ಮಸ್ಕ್ಯುಲರ್ ಎಂಡ್ಯೂರೆನ್ಸ್ ಅಂತ ಇದೆ, ಸ್ಟ್ರೆಂತ್ ವರ್ಕೌಟ್ ಅಂತ ಇದೆ. ಅದೆಲ್ಲನೂ ಕೂಡಿ ಮಾಡಿದರೆ ನಿಮಗೆ ಒಳ್ಳೆ ರಿಸಲ್ಟ್ಸ್ ಇರುತ್ತೆ. ಈ ಒಬೆಸಿಟಿ ಅನ್ನೋದು ತಾಗೋದು ಇಲ್ಲ ಹತ್ರ. ಮತ್ತು ಒಂದು ನಾನೇನು ಹೇಳಬೇಕು ಅಂತಿದ್ದೇನೆ ಅಂದರೆ, ಓವರಾಲ್ ನಿಮ್ಮ ಲೈಫ್ ಸ್ಟೈಲ್ ಹ್ಯಾಸ್ ಟು ಬಿ ಆ್ಯಕ್ಟಿವ್. ಬೆಳಗ್ಗೆಯಿಂದ ನೀವೇನೇನು ಮಾಡ್ತೀರಾ, ರಾತ್ರಿ ಮಲಗೋ ತನಕ ಒಂದೊಂದೂ ಕೌಂಟ್ ಆಗುತ್ತೆ. ನನ್ನ ಹತ್ರ ಬಂದು ಎಷ್ಟೊಂದು ಜನ ಕೇಳ್ತಾರೆ, ನಾನು ಮನೇಲಿ ತುಂಬ ಕೆಲಸ ಮಾಡ್ತೀನಿ, ಮನೆ ಗುಡಿಸ್ತೀನಿ, ಒರೆಸ್ತೀನಿ, ಬಟ್ಟೆ ಒಗಿತೀನಿ ಅಂತ. ಬಟ್ ಆದರೆ ಅದು ಆಗಲ್ಲ ಆ ಥರ. ಸೊ ಒಂದು ವರ್ಕೌಟ್ ರೆಜಿಮ್ ಅಂತ ಮಾಡಿಕೊಂಡ್ರೆ, ಒಂದು 30 ನಿಮಿಷ ಕಾರ್ಡಿಯೋ, ಒಂದು 15 ನಿಮಿಷ ಇನ್ನೊಂದು 15 ನಿಮಿಷ ಸ್ಟ್ರೆಚಿಂಗ್ ಎಲ್ಲ ಮಾಡ್ಕೊಂಡು ಮಾಡಿದರೆ ಮಾತ್ರ ನಿಮಗೆ ಅದು ರಿಸಲ್ಟ್ ಸಿಗುತ್ತೆ. ನಮ್ಮವ್ರು ಏನು ಮಾಡ್ತಾರೆ ಅಂತಂದರೆ, ಈ ಕಸ ಹೊಡೆದಿದ್ದು, ನೆಲ ಒರೆಸಿದ್ದು, ಮನೆಯಿಂದ ಓಡಾಡಿದ್ದು, ಹತ್ತಿ ಇಳಿದಿದ್ದು, ಅದನ್ನೆಲ್ಲದೂ ಕನ್ಸಿಡರ್ ಮಾಡ್ತಾರೆ ಅಂತ ನಾನು ಹೇಳಲ್ಲ. ನಾನು ಆ್ಯಕ್ಟಿವ್ ಅಂತ ಹೇಳಿದ್ರೆ ಅದೆಲ್ಲನೂ ಸೇರ್ಕೊಳ್ಳುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ, ಹೆವಿ ಫುಡ್ ತಿಂತಾರೆ, ಕುತ್ಕೊಳ್ತಾರೆ ಒಂದು ಕಡೆ, ಟಿ ವಿ ನೋಡ್ತಾ ಇರ್ತಾರೆ, ಅದು ತಪ್ಪು. ಓವರಾಲ್ ನಮ್ಮ ದಿನನಿತ್ಯದ ಏನೇನು ಕಾರ್ಯಕ್ರಮ ಇದೆ ಒಟ್ಟು ಅದು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳಿ, ಮತ್ತು ಅದೇ ಟೈಮಲ್ಲಿ ಅದನ್ನೇ ಮಾಡಿ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಏನಂದರೆ, ನಾವು ಏನು ತಿಂತೀವಿ, ಎಷ್ಟು ಕ್ಯಾಲರೀಸ್ ತಿಂತೀವಿ, ಅದಕ್ಕಿಂತ ಜಾಸ್ತಿ ಬರ್ನ್ ಮಾಡಬೇಕು. ನಿಜ. ನಾವು ಕ್ಯಾಲರಿ ಬರ್ನ್ ಮಾಡೋದು ಅಂದರೆ, ಒಂದು ಇವ್ರು ಹೇಳಿದಾಗೆ ಎಕ್ಸಸೈಸು, ರೆಜಿಮು ಅದೆಲ್ಲ. ಅದರ್ವೈಸ್ ಆಲ್ಸೋ ಥ್ರೂ ಔಟ್ ದ ಡೇ ನೀವು ಪ್ರತಿ ಕ್ಷಣ, ಇವನ್ ನೀವು ಮಲಗಿದ್ದಾಗಲೂ ಕೂಡ ನಿಮ್ಮ ದೇಹ ಕ್ಯಾಲರಿ ಬರ್ನ್ ಮಾಡ್ತಾ ಇರುತ್ತೆ. ನಿಜ, ಬರ್ನ್ ಆಗ್ತಾನೆ ಇರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ತಿನ್ನೋದಕ್ಕಿಂತ ಜಾಸ್ತಿ ಬರ್ನ್ ಮಾಡಲ್ಲ. ಎನರ್ಜಿ ಇನ್ ಇಸ್ ಈಕ್ವಲ್ ಟು ಎನರ್ಜಿ ಔಟ್. ಸೊ ಜಾಸ್ತಿ ಬರ್ನ್ ಮಾಡಿದ್ರೇ ನಮ್ಮ ದೇಹದಲ್ಲಿರೋ ಬೊಜ್ಜು ಕರಗೋದು. ಎಲ್ಲರಿಗೂ ಕರಗಲ್ಲ, ಜಾಸ್ತಿ ಆಗ್ತಾನೆ ಹೋಗ್ತದೆ. ತಿಂದಿದ್ದು ಉಳಿದಿದ್ದೆಲ್ಲ ಸ್ಟೋರ್ ಆಗ್ತಾ ಹೋಗ್ತಾ ಇರುತ್ತೆ. ಅಲ್ಲ, ಅಡುಗೆ ಬಗ್ಗೆ ಕಾರ್ಯಕ್ರಮ ಮಾಡಿ ಸಿಕ್ಕ ಹೋಟ್ಲೆಲ್ಲ ಊಟ ಹೊಡೆದು ಸಿಕ್ಕಾಪಟ್ಟೆ ದಪ್ಪ ಆಗಿ ಈಗ ತೆಳ್ಳಗಾಗಿ ಒಂದೇ ಒಂದು ಅದ್ಭುತವಾಗಿ ಗೀತಾ ಬೋಧನೆ ಮಾಡ್ತಾ ಇದ್ದೀರಲ್ಲ ಅಂತ ಗೀತಾ ಮೇಡಮ್ ಕೇಳ್ತಿರ್ಬೋದಲ್ಲಿ. ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಊಟ ಹೊಡೆಯಲ್ಲ. ಅರ್ಥ ಆಗ್ತಿದೆಯಾ? ಹೋಟ್ಲ್ಗಳಿಗೆ ಹೋಗ್ತೀನಿ, ಶೋದಲ್ಲಿ ತೋರಿಸ್ತೀನಿ, ಆದರೆ ಬರೀ ಟೇಸ್ಟ್ ಮಾಡ್ತೀನಿ ಅಷ್ಟೇ, ತಿನ್ನಲ್ಲ. ಟೇಸ್ಟ್ ಮಾಡೋದಕ್ಕೂ ತಿನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ವೀಕ್ಷಕರಾಗಲಿ, ನನ್ನ ಕಾರ್ಯಕ್ರಮದಲ್ಲಿ ನೋಡಿದವ್ರು, ಏನು ಹಿಂಗೆ ತಿಂತ ನೀವು ಅಂತಾರೆ. ಆ್ಯಕ್ಚುಲಿ ತಿನ್ನಲ್ಲ, ನಾನು ಟೇಸ್ಟ್ ಮಾಡ್ತೀನಿ ಅಷ್ಟೇ. ಆಮೇಲೆ ಬಗ್ಗೆ ವಿವರಣೆ ಕೊಡ್ತೀನಿ ಹೆಂಗಿದೆ ಈ ರುಚಿ ಅಂತ. ಅದು ಮಿಕ್ಕಿದ್ದು ನಿಮಗೆ. ಆಮೇಲೆ ಇನ್ನೊಂದು ದೊಡ್ಡ ನನ್ನನ್ನು ಮಿಸ್ಟೇಕ್ ಮಾಡ್ಕೊಂಡಿರೋದೇನು ಅಂದರೆ, ನಾನು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತೀನಿ. ಚೆನ್ನಾಗಿ ತಿನ್ನಿ ಅಂದ ತಕ್ಷಣ ಜಾಸ್ತಿ ತಿನ್ನಿ ಅಂತ ಅರ್ಥ ಅಲ್ಲ ಅದು. ಚೆನ್ನಾಗಿ ತಿನ್ನಿ ಅಂದರೆ ಬುದ್ಧಿವಂತಿಕೆಯಿಂದ ತಿನ್ನಿ ಅಂತ ಅರ್ಥ. ನಾನು ಖುಷಿಯಾಗಿರಿ, ನಗ್ನಾಗ್ತಾರಿ, ಬುದ್ಧಿವಂತಿಕೆಯಿಂದ ತಿನ್ನಿ, ಆರೋಗ್ಯವಾಗಿ ಅರ್ಥವಾಗಲ್ಲ, ಅದು ಚೆನ್ನಾಗಿರಲ್ಲ ಕೇಳೋಕ್ಕೆ. ಅದಕ್ಕೆ ಚೆನ್ನಾಗಿ ತಿನ್ನಿ ಅಂತ ಹೇಳ್ತೀನಿ. ಅದು ಮಿಸ್ಟೇಕ್ ಮಾಡ್ಕೊಳ್ತಾರಲ್ಲ. ಈಗ ನನಗೆ ಅನಿಸುತ್ತೆ ಚಂದ್ರವ್ರೆ, ಈ ಅಶ್ವಥ್ ಬಿಟ್ಟರೆ ಅಷ್ಟೊಂದು ಫುಡ್ಡನ್ನು ಎಂಜಾಯ್ ಮಾಡ್ಕೊಂಡು ತಿಂತಿದ್ದಾರೆ ನೀವೇನೋ ಅಂತ. ಯಾಕಂದರೆ ಅಶ್ವತ್ಥನ ಕಡೆಗೆ ಅಂತ ಹೇಳ್ತಿದ್ರಂತೆ, ಇಡ್ಲಿ ತಿನ್ನೋದು ಅಂತಂದ್ರೆ ಅದ್ರ ಮಜಾನೇ ಬೇರೆ ಕಂಡ್ರಿ ಅಂತ. ಹೆಂಗೆ ಅಂತಂದರೆ, ಇಡ್ಲಿ ತೆಗಿತಿರ್ಬೇಕಾದ್ರೆ ಹಬೆ ಆಡ್ತಿರ್ಬೇಕು ಹಂಗೇನೆ. ಆಯಿತಾ, ತೆಗೆದು ಪ್ಲೇಟಿಗೆ ಬಿದ್ದ ತಕ್ಷಣ ಅಲ್ಲಿ ಸುತ್ತಮುತ್ತ ಎಲ್ಲ ಪ್ಲೇಟ್ ಬಿಸಿ ಆಗಬೇಕು, ಆ ರೀತಿ. ಹೌದು. ಅದಕ್ಕೆ ಒಂದಿಷ್ಟು ಕಾಯಿ ಚಟ್ನಿ, ಅದಕ್ಕೊಂದಿಷ್ಟು ತುಪ್ಪ, ಹಿಂಗಂತ ಚಟ್ನಿನ ಬಳ್ಕೊಂಡು ತುಪ್ಪಕ್ಕೆ ತೋರಿಸಿ ಬಾಯಲ್ಲಿ ಇಳಿಸ್ಬೇಕು ಅಂತ. ತುಪ್ಪ ಬಳ್ಕೊಂಡು ಚಟ್ನಿನಿಗೂ ಬಳ್ಕೊಂಡು ತಿನ್ನಬೇಕು ನಾನು ಹೇಳೋದು.
ಇಲ್ಲ ಆ್ಯಕ್ಚುಲಿ ಆಗಲೇ ಏನು ಮುಚ್ಚಳಕ್ಕೆ ಹೋಗಿದ್ರಲ್ಲ ಈಗ ಗೊತ್ತಾಯ್ತು ನೋಡಿ ಜನಗಳಿಗೆ. ಅಲ್ಲ ಏನಂದರೆ ನೀವು ಏನೇ ತಿನ್ನಿ ಎಷ್ಟೇ ತಿನ್ನಿ ಅದನ್ನು ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು, ಇಲ್ಲರ ತಿನ್ನಬಾರ್ದು. ನಿಜ. ಅಡುಗೆ ಮಾಡುವಾಗ ನೀವೇನೇ ಅಡುಗೆ ಮಾಡಿ ಅದನ್ನು ಖುಷಿಯಿಂದ ಪ್ರೀತಿಯಿಂದ ಅಡುಗೆ ಮಾಡಿ, ಇಲ್ಲರ ಮಾಡಬೇಡಿ. ನಿಜ. ಎರಡೂ ಅದು ಕರೆಕ್ಟ್. ಅದು ಎಲ್ಲ ಯಾಕೆ ತಿನ್ನಬಾರ್ದು ಅಷ್ಟೇ. ಅಲ್ಲ ಇಲ್ಲಿ ಏನಾಗಿದೆ ಅಂದರೆ ಗೀತಾ ಮೇಡಮ್ ಭಾಳ ಖುಷಿಯಿಂದ ಅಡುಗೆ ಮಾಡ್ತಾರೆ, ನೀವು ಖುಷಿಯಿಂದ ತಿಂತೀರಿ. ದಯವಿಟ್ಟು ಕ್ಷಮಿಸಿ, ಅಲ್ಲಿ ಗೀತಾನೂ ಮಾಡಲ್ಲ ನಾನು ಮಾಡಲ್ಲ, ಮನೇಲಿ ಅಡುಗೆ ಮಾಡಿದ್ದಾರೆ. ಎಲ್ಲ ಕಷ್ಟ ಆಗುತ್ತೆ, ಆಮೇಲೆ ಮನೆಗೆ ಬಂದು ಕಷ್ಟ ಆಗುತ್ತೆ ಚಂದ್ರು. ಎಸ್, ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಮೇಡಮ್ ತಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಎಸ್, ಈಗ ನಾವು ಡಿಸ್ಕಸ್ ಮಾಡಿದ ಹಾಗೆ ಕೆಲವು ರೀಸನ್ಸ್ ಇದೆ, ಒಬೆಸಿಟಿ, ಈಟಿಂಗ್ ಹ್ಯಾಬಿಟ್ಸ್ ಆ್ಯಂಡ್ ಇಂಥ ರೀಸನ್ಸ್ಗೆ ವೆಯ್ಟ್ ಪುಟ್ ಆನ್ ಆಗುತ್ತೆ. ಬಟ್ ದೇರ್ ಇಸ್ ಆಲ್ಸೋ ಅನದರ್ ರೀಸನ್. ಇನ್ ವಿ ವುಮೆನ್ 20ಸಲ್ಲಿ ದರ್ ಇಸ್ ಅ ಬಾಡಿ ಟೈಪ್, 30ಸಲ್ಲಿ ಹೋದಾಗ ನಮಗೆ ಬೇರೆ ಥರ ಬಾಡಿ ಚೇಂಜಸ್ ಆಗುತ್ತೆ. ಪ್ರೆಗ್ನೆನ್ಸಿ ಆದಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಒಂದು ಡಿಫ್ರೆನ್ಸ್ ಇರುತ್ತೆ, ಮತ್ತು ಹಾರ್ಮೋನಲ್ ಚೇಂಜಸಲ್ಲಿ ಬೇರೆ ಡಿಫ್ರೆನ್ಸ್ ಇರುತ್ತೆ. ಸೊ ದೇರ್ ಹಲವಾರು ರೀಸನ್ಸ್ ಇದೆ ಆ್ಯಸ್ ವುಮೆನ್ ಫಾರ್ ಅಸ್ ಟು ಗೇನ್ ವೆಯ್ಟ್. ಸೊ ಇಟ್ ಈಸ್ ನಾಟ್ ಜಸ್ಟ್ ನಾವು ಕೆಲವೊಂದು ಸಲ ನಾವು ಈಟಿಂಗ್ ರೈಟ್ ಮಾಡ್ಬೋದು, ಲಾಟ್ಸ್ ಆಫ್ ಎಕ್ಸಸೈಸ್ ಮಾಡ್ಬೋದು, ಬಟ್ ನಮ್ಮಲ್ಲಿರೋ ಒಂದು ಪ್ರಾಬ್ಲಮ್ನ ನಾವು ಅಡ್ರೆಸ್ ಮಾಡಬೇಕು. ಇಫ್ ಇಟ್ ಇಸ್ ಹೆಲ್ತ್ ರಿಲೇಟೆಡ್, ನಾವು ಹೆಲ್ತನ್ನ ಹೇಗೆ ರೆಕ್ಟಿಫೈ ಮಾಡಬೇಕು ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಸೊ ಅದನ್ನು ನಾನು ತಿಳ್ಕೊಂಡಿದ್ದು ವೆನ್ ಐ ಎಂಟರ್ಡ್ ಆಯುರ್ವೇದ ಟ್ರೀಟ್ಮೆಂಟ್. ಸೊ ಅಲ್ಲಿ ಏನಾಗುತ್ತೆ ಅಂದರೆ ವಿ ಹ್ಯಾವ್ ದ ಡಿಟಾಕ್ಸಿಫಿಕೇಶನ್ ಅಂತ ಒಂದು 10 days ಪ್ರೋಗ್ರಾಮ್ ಇರುತ್ತೆ. ಸೊ ಅವ್ರು ಏನು ಅಂದರೆ ಯೂಶ್ವಲಿ ಏನಾಗುತ್ತೆ, ನಾವು ಅರ್ಜೆನ್ಸಿ ಮಾಡಿ ವೆಯ್ಟ್ ಲಾಸ್, ಬರೀ ತಿನ್ನಾಗಿರಬೇಕು, ಸಣ್ಣ ಕಾಣಬೇಕು ಅಂತ ಹೋಗ್ತೀವಿ. ಬಟ್ ಇಟ್ಸ್ ನಾಟ್ ಜಸ್ಟ್ ದ್ಯಾಟ್, ಡೀಪರ್ ಮೀನಿಂಗ್ ಇದೆ ಅದಕ್ಕೆ. ಯಾಕೆಂದರೆ ನಾವು ನಮ್ಮ ಸ್ಟ್ರೆಸ್ ಲೆವೆಲ್ ಏನಿದೆ, ನಮ್ಮ ಬಾಡಿ ಹೇಗೆ ವರ್ಕ್ ಆಗುತ್ತೆ, ನಮ್ಮದು ವಾಟರ್ ಬ್ಯಾಲೆನ್ಸ್ ರಿಟೆನ್ಷನ್ ಏನು, ಮಂತ್ಲಿ ಪ್ರಾಬ್ಲಮ್ಸ್ ಏನಾಗುತ್ತೆ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡಬೇಕು. ಅದರಲ್ಲಿ ನಮಗೆ ಏನಾಗುತ್ತೆ, ವಿ ಓನ್ಲಿ ಲುಕ್ ಎಟ್ ಕ್ರ್ಯಾಶ್ ಡಯಟಿಂಗ್ ಆರ್ ಓವರ್ ಎಕ್ಸಸೈಸಿಂಗ್. ಅದು ಎಷ್ಟೊತ್ತು ನಾವು ಮಾಡ್ತೀವೋ, ಎಷ್ಟು ದಿನ ಮಾಡ್ತೀವೋ ಅಷ್ಟೇ ಅದು ವರ್ಕ್ ಆಗುತ್ತೆ, ರಿಸಲ್ಟ್ ಸಿಗುತ್ತೆ. ಬಟ್ ಇಟ್ಸ್ ಓನ್ಲಿ ದ್ಯಾಟ್. ಸೊ ಸ್ವಲ್ಪ ಡಿಸ್ಕರೇಜ್ ಆಯಿತು, ಸ್ವಲ್ಪ ರುಟೀನಲ್ಲಿ ಚೇಂಜ್ ಆಯಿತು ಅಂದರೆ ದೇ ಗೇನ್ ವೇಟ್ ಆ್ಯಂಡ್ ದೇ ಲೂಸ್ ಫೋಕಸ್, ಮೋಟಿವೇಶನ್ ಹೊರಟೋಗುತ್ತೆ. ಎಷ್ಟು ಕಷ್ಟಪಟ್ಟು 5 kg ಇಳಿಸ್ತೆ, ನೋಡ್ತಾ 1 ಮಂತಲ್ಲಿ 2-3 kgs ಗೇನ್ ಆಯಿತು, ಓವರ್ ಅಷ್ಟೇ, ಎಷ್ಟು ಮಾಡಿದ್ರು ಅಷ್ಟೇ. ಸೊ ಇಟ್ಸ್ ನಾಟ್ ದ್ಯಾಟ್. ನಮ್ಮಲ್ಲಿರೋ ಪ್ರಾಬ್ಲಮ್ನ ನಾವು ಹೇಗೆ ರೆಕ್ಟಿಫೈ ಮಾಡ್ತೀವಿ ಅನ್ನೋದು ದ್ಯಾಟ್ಸ್ ಇಂಪಾರ್ಟೆಂಟ್. ಸೊ ನಾನಿಲ್ಲಿ ಟ್ರೀಟ್ಮೆಂಟಿಗೆ ಬಂದಾಗ ದ 10 days ಆಫ್ ಡಿಟಾಕ್ಸಿಫಿಕೇಷನ್ಗೆ ಅವರು ನಮ್ಮನ್ನು ಸ್ಟಾವ್ ಮಾಡೋಕ್ಕೆ ಹೇಳಲ್ಲ, ದಟ್ಸ್ ಇಂಪಾರ್ಟೆಂಟ್. ಯಾರು ಸ್ಟಾವೇಷನ್ಗೆ ಹೇಳಲ್ಲ. ಬಟ್ ಈಟ್ ರೈಟ್, ಸ್ವಲ್ಪ ಆಲ್ಟ್ರೇಷನ್ಸ್ನ ಹೇಗೆ ನಾವು ಕಟ್ ಡೌನ್ ಮಾಡ್ತೀವಿ, ಅದರಲ್ಲಿ ಹೇಗೆ ನಾವು ಸಿಸ್ಟಮೈಸ್ ಮಾಡ್ಕೊಳ್ತೀವಿ, ನಮ್ಮ ಬಾಡಿನ ಹೇಗೆ ಸಿಸ್ಟಮ್ ಮಾಡ್ಕೊಳ್ತೀವಿ. ಸೊ ದೀಸ್ ಥಿಂಗ್ಸ್ ಪುಟ್ ಅಸ್ ರುಟೀನ್, ಒಂದು ಡಿಸಿಪ್ಲಿನ್ ಅನ್ನೋದು ಬರುತ್ತೆ. ಸೊ ಆ ಡಿಸಿಪ್ಲಿನಿಂದ ಆ್ಯಂಡ್ ಪ್ಲಸ್ ದ ಮಸಾಜಸಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಸ್ಟ್ರೆಸ್ಸಿಂದ ರಿಲೇಟೆಡ್ ಇರುತ್ತೆ. ಸೊ ವಿ ಆರ್ ಗೋಯಿಂಗ್ ದೇರ್ ಆ್ಯಂಡ್ ನಮಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗೋವಾಗಲೇ ಅವರು ಪರ್ಟಿಕ್ಯುಲರ್ಲಿ ಹೇಳ್ತಾರೆ, ಅಟ್ಲೀಸ್ಟ್ ಈ 1 ಮಂತ್ಗೆ ನೀವು ಸ್ಟ್ರೆಸ್ ತೊಗೊಬೇಡಿ ಅಂತ. ಸೊ ಫಸ್ಟ್ ಕ್ವೆಶ್ಚನ್ ಇಸ್, ಡೇ ಟು ಡೇ ಲೈಫಲ್ಲಿ ಇಷ್ಟು ಸ್ಟ್ರೆಸ್ ಇದೆ, ಹೌ ಕ್ಯಾನ್ ಐ ಡೀಲ್ ವಿತೌಟ್ ಸ್ಟ್ರೆಸ್? ಆಗಲ್ವಲ್ಲ ಅಂತ. ಬಟ್ ಅದನ್ನು ಅಟೆಂಪ್ಟ್ ನಾವು ಮಾಡಿದ್ರೆ ಎಷ್ಟು ಕಡಿಮೆ ನಾವು ಸ್ಟ್ರೆಸ್ನ ಕಂಟ್ರೋಲ್ ಮಾಡ್ತೀವೋ ಅಷ್ಟು ನಮ್ಮಲ್ಲಿ ರಿಲೀಫ್ ಬರುತ್ತೆ. ಎಸ್ ಮೇಡಮ್, ಮತ್ತಷ್ಟು ನನ್ನ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಈಗ ಪುರುಷೋತ್ತಮ್ ಇದ್ದಾರೆ, ಪುರುಷೋತ್ತಮ್ ಕೂಡ ಸಾಕಷ್ಟು ದೇಹ ನಡೆಸ್ಕೊಂಡಿರುವಂಥವ್ರು. ಪುರುಷೋತ್ತಮ್, ತಮ್ಮ ಅನುಭವ ಏನು? ಅನುಭವ ಅಂತ ಹೇಳಿದ್ರೆ, ಒಬೆಸಿಟಿ 140 kg ಇದ್ದಾಗ ಇದ್ದಿದ್ದು ಅದೇನೋ ಒಂಥರ. ಈಗ ಟೋಟ್ಲಿ ಐ ಆಮ್ ವೆರಿ ಆ್ಯಕ್ಟಿವ್. 79 kg ಆದಾಗ ಎಷ್ಟಿದ್ರಿ? 140 ಇದ್ದೆ. ನಾವು ತೋರಿಸ್ತಾ ಇದ್ದೀವಿ, ಒಂದು ಫೋಟೋದಲ್ಲಿ ಇವರಿದ್ದಾರೆ, ಇನ್ನೊಂದು ಫೋಟೋದಲ್ಲಿ ಹೆಂಗಿದ್ರು ಅಂತ ಅನ್ನೋದನ್ನು ನಾವು ತೋರಿಸ್ತಾ ಇದ್ದೀವಿ. ಎಷ್ಟು kg ಇದ್ರು ಅಂತ? ಎಷ್ಟು kg ಇದ್ರಿ ಸರ್? 140 ಇದ್ದೆ. 140 ಇದ್ರಿ. ಈಗ ಎಷ್ಟು ಬಂದಿರಿ? ಈಗ 79 ಇದ್ದೀನಿ. 79. ಓಕೆ, ನಿಮ್ಮ ಸಾಹಸಕ್ಕೆ ಮೆಚ್ಚಬೇಕ್ರಿ. ಸಾಹಸ ಮೆಚ್ಚೋದಲ್ಲ ಸರ್, ಜೀವನ ನಡೆಯೋಕ್ಕಾಗ್ತಿರ್ಲಿಲ್ಲ. ಸ್ವಲ್ಪ ನಡಿಬೇಕು, ಒಂದು 100 ಮೀಟರ್ ನಡೀತಿದ್ದಂಗೆ ಬೆನ್ನು, ಸೊಂಟ ಎಲ್ಲ ಹಿಡ್ಕೊಂಡ್ಬಿಡೋದು, ಅಲ್ಲೇ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡ್ಬಿಡ್ತಿದ್ದೆ. ಕೊನೆಗೆ ನಮ್ಮ ಮಿಸಸ್ ಒಂದು ಸತಿ ಹೇಳಿದ್ರು, ನೀವು ಇದೇ ಥರ ಇದ್ದರೆ ಆಗೋದಿಲ್ಲ, ಬನ್ನಿ ಡಾಕ್ಟರ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು. ನಾನು ಇನ್ನು ಡಾಕ್ಟರ್ ಹತ್ರ ಹೋದರೆ ರೆಡಿಮೇಡ್ ಏನಾದರೂ ಆಗುತ್ತಾ ನೋಡು, ಬೇಗ ಒಂದು ವಾರದಲ್ಲಿ ಏನಾದರೂ ಇಳಿದ್ಬಿಡ್ತೀನ? 1 ವಾರದಲ್ಲಿ ಇಳಿಯೋದೆಲ್ಲ ಆಗೋದಿಲ್ಲ. ಸರಿ, ಎಲ್ಲ ಥರ ಟ್ರೈ ಮಾಡಿದ್ರು, ಯಾವುದೂ ಆಗಲಿಲ್ಲ. ಸುಮ್ಮನೆ ಇದ್ದೆ. ವಾಕಿಂಗ್ ಹೇಳ್ಕೊಂಡು ಹೋಗೋದು. ವಾಕಿಂಗ್ ಹೋದರೆ ಒಳಗೆ 1 ರೌಂಡ್ ವಾಕಿಂಗ್ ಮಾಡಿದ್ರೆ 4 ರೌಂಡ್ ಈಟಿಂಗ್ ಆಗ್ತಿತ್ತು ನಂದು. ವೇಟಿಂಗ್ 120 kg ಇದ್ದವನು 140 kg ಆಗ್ಬಿಟ್ಟೆ. ನಾನು ನಮ್ಮ ಮಿಸಸ್ ಹೇಳಿದೆ, ನೋಡು ನೀನು ವಾಕಿಂಗ್ ಪ್ರಭಾವ ಹೆಂಗಾಯ್ತು ಅಂದರೆ, ನೀನು ತಿನ್ನೋದು ಕಮ್ಮಿ ಮಾಡಿಲ್ಲ ಅಂತಾರೆ. ತಿನ್ನೋದು ಹೆಂಗೆ ಕಡಿಮೆ ಮಾಡೋದು? ಹೊಟ್ಟೆಗೆ ಬೆಳಗ್ಗೆ ಒಂದು ಸತಿ ಬ್ರೇಕ್ಫಾಸ್ಟ್ ಮಾಡಿದ್ರೆ 11 ಗಂಟೆಗೆ ಇನ್ನೊಂದು ಸತಿ ಬೇಕಾಗತ್ತೆ, 11 ಗಂಟೆಗಾದರೆ 1 ಗಂಟೆಗೆ ಇನ್ನೊಂದು ಸತಿ ಬೇಕಾಗತ್ತೆ. ಬಾಡಿ ಕೇಳ್ತಿರುತ್ತೆ ಅವಾಗ. ಸರಿ, ಇದು ನಮ್ಮ ಮಿಸಸ್ ಗೊತ್ತಾಯಿತು, ಇದು ಇವ್ರಿಗೆ ಸರಿಯಾಗೋದಿಲ್ಲ ಅಂತಬಿಟ್ಟು ಇವ್ರಿಗೆ ಏನಾದರೂ ಒಂದು ಮೂಗ್ದಾರ ಹಾಕ್ಬೇಕನ್ಬಿಟ್ಟು ಡಾಕ್ಟರ್ ರಮೇಶ್ ಇದು ಒಂದು ಟಿ ವಿಯಲ್ಲಿ ಆ್ಯಡ್ ನೋಡಿದ್ರು. ಟಿ ವಿಯಲ್ಲಿ ಆ್ಯಡ್ ನೋಡ್ಬಿಟ್ಟು ಇವ್ರಿಗೆ ಇದು ಏನಾದರೂ ಮಾಡ್ಬೇಕನ್ಬಿಟ್ಟು
ಫಸ್ಟ್ ಕರ್ಕೊಂಡೋಗಿ ನಾನು ಡಾಕ್ಟರ್ ಹತ್ರ ಬಂದು ಫಸ್ಟ್ ನೋಡಿದಾಗ ಡಾಕ್ಟರ್ ಹತ್ರ ನೋಡ್ಕೊಂಬಂದೆ. ಸರಿ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಬೇಕಲ್ಲ, ಡಾಕ್ಟರ್ ನೋಡ್ಕೊಂಡು ಬಂದು ಯಾವಾಗ ಹೋಗೋಣ ಅಂತೇಳಿ ನಾಳೆ ಅಂತೇಳಿ, ನಾಳೆ ಅನ್ನೋದನ್ನ ಫಿಕ್ಸ್ ಮಾಡಿ ಇಟ್ಬಿಟ್ಟೆ. ಯಾವಾಗ ಕೇಳಿದ್ರು ನಾಳೆ 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 ಅಂತ. ಇದು ನಾಳೆ ಒಂದು ತಿಂಗಳು ಹೋಯ್ತು. ನಮ್ಮ ಮಿಸಸ್ಗೆ ಒಂದೇ ನೀವು ಸಣ್ಣ ಆಗ್ತೀರಾ, ಇಲ್ಲ ನಾನು ಬಿಟ್ಟು ನಿಮ್ಮ ಊರು ಹೋಗ್ಬಿಡ್ತೀನಿ, ನಾನು ನನ್ನ ಕೈಲಿರೋಕ್ಕಾಗಲ್ಲ ನಿಮ್ಮ ಜೊತೆ. ಒಳ್ಳೆ ಬಾಂಬ್ ಹಾಕಿರ ಸರ್? ಬಾಂಬ್ ಅಂದ್ರೆ ಆ ಥರ ಈ ಥರ ಅಲ್ಲ. ಆಮೇಲೆ ನನ್ನ ಮಗಳು ನೀನು ಸ್ಕೂಲ್ ಹತ್ರ ಬರಬೇಡ ನನ್ನನ್ನು ಬಿಡೋಕ್ಕೆ, ಯಾಕೆಂದರೆ ಎಲ್ಲರೂ ರೇಗಿಸ್ತಾರೆ ನನಗೆ. ಇದು ಯಾಕೋ ಆಮೇಲೆ ನನಗೂ ಅಷ್ಟೇ, ನನ್ನ ಫ್ರೆಂಡ್ಸು ಅಷ್ಟೇ ಎಲ್ಲೂ ಕರೀತಿರ್ಲಿಲ್ಲ. ಎಲ್ಲಾದ್ರೂ ಕೂರಿಸಿದ್ರೆ ಚೇರ್ಗಳು ಸರಿ ಆಗ್ತಿರ್ಲಿಲ್ಲ ನಮಗೆ. 2 ಚೇರ್ ಹಾಕೊಂಡು ಕೂರಿಸ್ಬೇಕು ಅವರು, ಪಾಪ ಪ್ಲಾಸ್ಟಿಕ್ ಚೇರ್ಗಳು. ಅಥವಾ ನಿಮಗೆ ಸ್ಪೆಷಲ್ ಆರ್ಡರ್ ಕೊಟ್ಟು ಕೂರಿಸ್ಬೇಕು, ಸ್ಪೆಷಲ್ ಆರ್ಡರ್ ಕೊಟ್ಟು ಕೂರಿಸೋದು ಆ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಕೊನೆಗೆ ನನಗೆ ಡಿಸೈಡ್ ಮಾಡಿದೆ, ಹೌದು ಈ ಥರ ದಪ್ಪ ಇತ್ತು ಅಂದರೆ ನಾನು ಅಂದರೆ ಈ ತಿಂಡಿ ಪ್ರಿಯ. ಯಾವ ಹೋಟ್ಲಿದ್ರು ಚೆನ್ನಾಗಿದ್ದರೆ ಫಸ್ಟ್ ಹೋಗ್ಬಿಟ್ಟು ಅಲ್ಲಿ ಏನೇನು ಐಟಮ್ಗಳಿದೆ ಎಲ್ಲ ಒಂದೊಂದಲ್ಲ 2 ತಿನ್ಕೊಂಡೇ ಬರ್ತಿದ್ದೆ ನಾನು ಅವಾಗ. ಈಗೆಲ್ಲ ಏನಿಲ್ಲ ಜಸ್ಟ್ ನೋಡೋದು, ಬಾರಿ ನೋಡ್ಕೊಂಡು ಖುಷಿ ಪಡ್ತಿದ್ದೀನಿ. ಈಗ ಅವಾಗ ತಿಂದು ಖುಷಿ ಪಡ್ತಿದ್ದೆ, ಇವಾಗ ನೋಡಿ ಖುಷಿ ಪಡ್ತಿದ್ದೆ. ಜೀವನಕ್ಕಾಗಷ್ಟು ತಿಂದಿನಿ ಅಂತ ಒಂದು ಸಮಾಧಾನ ಇದೆ ನಿಮಗೆ? ಜೀವನಕ್ಕಾಲ 3 ಜನ್ಮಕ್ಕಾಗೋದಷ್ಟು ತಿಂದ್ಬಿಟ್ಟಿದ್ದೀನಿ. ಆ ಥರ ಈ ಥರ ತಿಂದಿದ್ದಲ್ಲ, ಅಷ್ಟು ತಿಂದಿದ್ದೀನಿ. ಈಗ ಸಿಸ್ಟಮ್ಯಾಟಿಕ್ ಲೈಫು. ಓಕೆ. ಸೊ ಅವಾಗ ಅಂದರೆ ನಿಮಗೆ ದೇಹ ಭಾರ ಆಯಿತು, ಓಡಾಡೋಕ್ಕೆ ಕಷ್ಟ ಆಯಿತು? ಓಡಾಡೋಕ್ಕೆ ಕಷ್ಟ, ಡ್ರೈವ್ ಮಾಡೋಕ್ಕಾಗ್ತಿರ್ಲಿಲ್ಲ. ಕಾರ್ ಡ್ರೈವ್ ಮಾಡಬೇಕಾದ್ರೂ ಒದ್ದಾಡ್ತಿದ್ದೆ. ಎಲ್ಲಾದರೂ ನೈಟ್ ಡ್ರೈವ್ ಮಾಡಿದ್ರೆ ನಿದ್ದೆ ಬರ್ತಿತ್ತು. ನಿದ್ದೆ ಅಂದರೆ ಏನು, ಕೂತ್ಕಡೆ ನಿದ್ದೆ ಈಗ ತುಕ್ಕಡಿಸ್ತಿದ್ದೆ. ಈ ಪ್ರಾಬ್ಲಮಿಂದ ಹೊರಗೆ ಬರಬೇಕಂತಲೇ ಡಿಸೈಡ್ ಮಾಡಿದೆ ನಾನು. ಎಸ್ ಸರ್. ಸೊ ಬಂದಂಥ ಸಂದರ್ಭದಲ್ಲಿ ಏನಾಯಿತು, ಅದರ ನಂತರದ ಬೆಳವಣಿಗೆಗಳೇನೇನು ನಾನು ಡಾಕ್ಟರ್ ಹತ್ರನೂ ನಿಮ್ಮ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಸೊ ಇನ್ನೊಬ್ಬರು ಕೂಡ ಇದ್ದಾರೆ. ಸೊ ಅವರು ಕೂಡ ಪ್ರದೀಪ್, ಅವ್ರನ್ನ ಈಗ ನೋಡಿದ್ರೆ ನಿಮಗೆ ಅನುಮಾನ ಆಗುತ್ತೆ, ಅಷ್ಟು ತೆಳ್ಳಗಾಗಿರುವಂಥವ್ರು. ಹೇಗಾಯ್ತಿದೆಲ್ಲ ಕೇಳೋಣ ಸಣ್ಣ ವಿರಾಮದ ನಂತರ. ಒಬೆಸಿಟಿಗೆ ಒಳಗಾಗಿರೋ ಬಹುತೇಕರು ಜಂಕ್ ಫುಡ್ ಪ್ರಿಯರು. ಆದ್ರೆ ಅವರು ಸೇವಿಸುವ ಜಂಕ್ ಫುಡ್ನಲ್ಲಿ ಎಷ್ಟು ಪ್ರಮಾಣದ ಕ್ಯಾಲೋರಿ ಇರುತ್ತೆ ಹಾಗೂ ಅದನ್ನ ಕರಗಿಸಲು ಎಷ್ಟು ಪ್ರಮಾಣದ ದೈಹಿಕ ಚಟುವಟಿಕೆಯ ಅವಶ್ಯಕತೆ ಇದೆ ಅಂತ ನೋಡಿದ್ರೆ ಶಾಕ್ ಆಗತ್ತೆ. 1 ಪಿಜ್ಜಾ ತಿಂದ್ರೆ ಅದರ ಕ್ಯಾಲೋರಿ ಕರಗಿಸಲು 1 ಗಂಟೆ ಸೈಕ್ಲಿಂಗ್ ಮಾಡಬೇಕು. ಇನ್ನು 1 ಚೀಸ್ ಬರ್ಗರ್ ಕ್ಯಾಲೋರಿಗೆ 1 ಗಂಟೆ ಸ್ವಿಮ್ಮಿಂಗ್, 1 ಫ್ರೆಂಚ್ ಫ್ರೈಸ್ ಕರಗಿಸಲು 1 ಗಂಟೆ ಜಾಗಿಂಗ್, 1 ಮ್ಯಾಕ್ ಕಾಂಬೋ ಕರಗಿಸಬೇಕು ಅಂದ್ರೆ ಏನಿಲ್ಲ ಅಂದ್ರೂ 2 ಗಂಟೆ ಬಾಸ್ಕೆಟ್ಬಾಲ್ ಆಡ್ಬೇಕು. ಇನ್ನು 1 ಜಬರ್ದಸ್ತ್ ಪೇಸ್ಟ್ರಿ ತಿಂದ್ರೆ ಅದರ ಕ್ಯಾಲೋರಿ ಕರಗಿಸಲು 1 ಗಂಟೆ ಟೆನ್ನಿಸ್ ಆಡ್ಬೇಕಾಗತ್ತೆ. 1 ಸಮೋಸಾ ತಾನೆ ಅನ್ಕೊಂಡ್ರು ಅದರ ಕಾಸ್ಟ್ 1 ಗಂಟೆ ಡಾನ್ಸ್. 1 ಮಿನಿ ಕೋಲಾ ಕ್ಯಾಲೋರಿಗೆ 15 ನಿಮಿಷದ ಕಸರತ್ತು ಬೇಕೇ ಬೇಕು. ಇದೆಲ್ಲ ಬರೀ ಒಂದೊಂದರ ಕಥೆ. ಇನ್ನು ದಿನವಿಡೀ ತಿಂಗಳಿಡೀ ಸೇವಿಸೋ ಪ್ರಮಾಣ ಹಾಗೂ ಅದನ್ನ ಕರಗಿಸಲು ಮಾಡ್ತಿರೋ ದೈಹಿಕ ಕಸರತ್ತನ್ನ ನೆನೆಸ್ಕೊಳ್ಳಿ. ಬೊಜ್ಜು ಯಾಕೆ ಜಾಸ್ತಿ ಆಗುತ್ತೆ ನಿಮಗೆ ಗೊತ್ತಾಗಿ ಹೋಗುತ್ತೆ.